ಉಡುಪಿಗೆ ಬಂದು ರೀಚ್ ಆಗಿದ್ದೀನಿ. ಸೊ ನಾವಿಲ್ಲಿ ಬಂದು ರೀಚ್ ಆದಾಗ ಆಲ್ಮೋಸ್ಟ್ 2:30 3 ಆಗಿತ್ತು. ಸೊ ಇಲ್ಲೊಂದು ಏರ್ ಬಿ ಎನ್ ಬಿ ಇನ್ನೂ ಲಿಸ್ಟ್ ಆಗಿಲ್ಲ, ಇದು ಪ್ರಾಪರ್ಟಿ ಏರ್ ಬಿ ಎನ್ ಬಿಲಿ, ಬಟ್ ಲಿಸ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟು. ಇದು ಒಂದು ಆಲ್ಮೋಸ್ಟ್ ದೊಡ್ಡ ಜಾಗನೇ, ನನ್ನ ಹಿಂದೆ ಇದೆ ಆಲ್ರೆಡಿ, ನಾನೇ ತೋರಿಸ್ತಾ ಇದ್ದೀನಿ ಇದು. ಸೊ ಈ ಏರ್ ಬಿ ಎನ್ ಬಿ ಏನು ಪ್ರಾಪರ್ಟಿ ಇದೆ ಇದರದ್ದೊಂದು ಕಂಪ್ಲೀಟ್ ಟೂರ್ ನಿಮಗೆ ಮಾಡ್ತೀನಿ, ಬನ್ನಿ ತೋರಿಸ್ತೀನಿ ಇವಾಗ. ಸೊ ನಾನು ಆಗಲೇ ಹೇಳ್ದಂಗೆ ಇದನ್ನ ಏರ್ ಬಿ ಎನ್ ಬಿಲಿ ಇನ್ನೂ ಲಿಸ್ಟ್ ಮಾಡಿಲ್ಲ ಅವರು ಪ್ರಾಪರ್ಟಿನ ಸ್ಟೇಗೆ, ಬಟ್ ಲಿಸ್ಟ್ ಮಾಡ್ತಾರಂತೆ. ಸೊ ಅದಕ್ಕೂ ಮುಂಚೆ ನಾವಿಲ್ಲಿ ಬಂದು ಆಲ್ರೆಡಿ ಸ್ಟೇ ಮಾಡ್ತಾ ಇದ್ದೀವಿ ಇವತ್ತು. ಅದು ಹೇಗೆ ಏನು ಅಂತ ಲಾಸ್ಟಿಗೆ ಹೇಳ್ತೀನಿ, ಬಟ್ ಈ ಪ್ರಾಪರ್ಟಿ ಟೂರ್ನ ಇವಾಗ ಮಾಡೋಣ ಬನ್ನಿ. ಇದು ಉಡುಪಿ ಕೃಷ್ಣ ಮಠದಿಂದ 1 ಕಿಲೋಮೀಟರ್ ದೂರದಲ್ಲಿದೆ ನೋಡಿ, ಇದೆ ಪ್ರಾಪರ್ಟಿ ಇದು. ಸೊ ಈ ಪ್ರಾಪರ್ಟಿ ಹೈಲೈಟ್ಸ್ ಏನೇನೆಂದರೆ, ಉಡುಪಿ ಕೃಷ್ಣ ಮಠದಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ ಮಲ್ಪೆ 6 ಕಿಲೋಮೀಟರು, ಆಮೇಲೆ ಇಲ್ಲಿಂದ ಕಾಪು ಬೀಚು 15 ಕಿಲೋಮೀಟ್ರು, ಕುಂದಾಪುರ 40 ಆಗುತ್ತೆ, ಕೊಲ್ಲೂರು 60 ಆಗುತ್ತೆ. ಸೊ ಪ್ರಾಪರ್ಟಿ ಒಳಗಡೆ ಈಗ ಎಂಟ್ರ್ ಆಗ್ತಾ ಇದ್ದೀನಿ. ಸೊ ನೋಡಿ, ಇದರಲ್ಲಿ 5 BHK ಇದೆ, 5 ಬೆಡ್ರೂಮ್ ಮತ್ತು ರೂಮು, ಕಿಚನ್ ಇದೆ, ಹಾಲ್ ಇದೆ. ಬನ್ನಿ ತೋರಿಸ್ತೀನಿ. ಇದು ಫುಲ್ ಮನೆ ಮುಂದೆ, ಪ್ರಾಪರ್ಟಿ ಮುಂದೆ ಇರೋದು ಜಾಗ. ಇದು ಪಾರ್ಕಿಂಗಿಗೆ ಆಲ್ಮೋಸ್ಟ್ ಒಂದು 5 ರಿಂದ 6 ಕಾರ್ ಆರಾಮ್ಸೆ ನಿಲ್ಲಿಸ್ಬೋದು ಇಲ್ಲಿ. ಸೊ ಇಲ್ಲಿ ಒಂದು ಬಾವಿ ಸಹ ಇದೆ ನೋಡಿ, ಬಾವಿಲಿ ನೀರಿದೆ. ಸೊ ನೀವು ಪ್ರಾಪರ್ಟಿ ಕಾಂಪೌಂಡ್ ಒಳಗಡೆ ಬಿಟ್ಟು ಹೊರಗಡೆ ಸಹ 1-2 ಕಾರ್ ಆರಾಮ್ಸೆ ಪಾರ್ಕ್ ಮಾಡ್ಬೋದು, ಅಷ್ಟು ಜಾಗ ಇದೆ. ಸೊ ಇವಾಗ ಬನ್ನಿ ಪ್ರಾಪರ್ಟಿ ಒಳಗಡೆ ಹೋಗೋಣ. ಸೊ ಇದು ಮೇನ್ ಎಂಟ್ರೆನ್ಸು, ಹೋಗೋಣ ಇವಾಗ. ಸೊ ಇಲ್ಲೊಂದು ಚಿಕ್ಕದು ಪ್ಯಾಸೇಜ್ ವರಾಂಡ ಥರ ಇದೆ. ಇಲ್ಲಿ ಒಳಗಡೆ ಹೋದರೆ ನಮಗೆ ಫಸ್ಟ್ ಸಿಗೋದೆ ಡೈನಿಂಗ್ ಹಾಲ್ ನೋಡಿ, ಇದು ಡೈನಿಂಗ್ ಹಾಲು. ಡೈನಿಂಗ್ ಹಾಲ್ ಆಗಿದ ತಕ್ಷಣ ನಮಗೆ ಸಿಗೋದು ಕಿಚನ್ನು. ಕಿಚನಲ್ಲಿ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಫ್ರಿಡ್ಜ್ ಇದೆ, ಸ್ಟವ್ ಇದೆ, ವಾಟರ್ ಪ್ಯೂರಿಫೈಯರ್ ಇದೆ, ಮಿಕ್ಸಿ ಇದೆ, ಸಿಂಕು, ಟೀ ಕಪ್ಪು, ಗ್ಲಾಸ್ಗಳೆಲ್ಲ ಇದಾವೆ ಇಲ್ಲಿ. ರುಬ್ಬಗುಂಡಿದೆ, ಫ್ರಿಡ್ಜಲ್ಲಿ ಸದ್ಯಕ್ಕೆ ಎಂಟಿ ಇದೆ, ಸದ್ಯಕ್ಕೆ ವಾಟರ್ ಬಾಟ್ಲ್ ತುಂಬಿಟ್ಟಿದ್ದಾರೆ. ಸೊ ಇಲ್ಲೊಂದು ಚಿಕ್ಕದಾಗಿ ಡೈನಿಂಗ್ ಏರಿಯಾ ಇದೆ, ಇಲ್ಲೊಂದು ವಾಶ್ ಬೇಸಿನ್ನು, ಇದು ಸ್ಟೋರ್ ರೂಮು ಕ್ಲೋಸ್ ಇದೆ, ಸದ್ಯಕ್ಕೆ ಲೈಟ್ ಇಲ್ಲ ಇದೆ. ಸೊ ಕಿಚನಿಂದ ಡೈರೆಕ್ಟ್ ನಮಗೆ ಸಿಗೋದು ಹಾಲು ನೋಡಿ, ಇದು ಹಾಲು, ಟಿ ವಿ ಇದೆ, ಚೇರ್ಗಳಿದ್ದಾವೆ. ಹಾಲ್ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ರೂಮ್ ಸಹ ಇದೆ. ಇದೊಂದು ಸ್ಮಾಲ್ ಡಿಸ್ಕಷನ್ ರೂಮ್ ಥರ ಇದೆ. ಇಲ್ಲೊಂದು ಬೆಡ್ರೂಮ್ ಇದೆ, ಹಿಂಗೆ ಸ್ಟ್ರೈಟ್ ಬಂದರೆ ಇಲ್ಲೊಂದು ಅಟ್ಯಾಚ್ ಬೆಡ್ರೂಮ್ ಇದೆ, ಬಾತ್ರೂಮು ಅಟ್ಯಾಚ್ಡ್ ಇರೋದು, ಫ್ಯಾನ್ ಇದೆ. ಬಟ್ ಈ ರೂಮಲ್ಲಿ AC ಇಲ್ಲ. 5 ರೂಮಲ್ಲಿ 2 ರೂಮಲ್ಲಿ ಮಾತ್ರ AC ಇದೆ ಅಂತೆ, ಗ್ರೌಂಡ್ ಫ್ಲೋರಲ್ಲಿ ಮತ್ತು ಫಸ್ಟ್ ಫ್ಲೋರ್ ಇದೆ, ತೋರಿಸ್ತೀನಿ. ಸೊ ನೋಡಿ, ಇದು ದೇವ್ರ ಮನೆ, ಇದು ಇಲ್ಲದೆಲ್ಲ ಇದು ದೇವ್ರ ಮನೆ. ಕಾಮನ್ ವಾಶ್ರೂಮ್ ಇದೆ ಇಲ್ಲಿ, ಬನ್ನಿ ತೋರಿಸ್ತೀನಿ. ಇಲ್ಲೊಂದು ವಾಶ್ರೂಮ್ ಇದೆ, ಬಾತ್ರೂಮ್ ಇದೆ. ಸೊ ಇಲ್ಲೊಂದು ಸಿಂಕ್ ಇದೆ, ಸಿಂಕು, ಇಲ್ಲೊಂದು ಟಾಯ್ಲೆಟು,
ನೋಡಿ ಇಲ್ಲೊಂದು ವಾಷಿಂಗ್ ಮಷಿನ್ ಇದೆ, ಮಷಿನ್ ಸಿಲ್ಕ್ ಹಂಡೆ ಮನೆ ಇದೆ. ಇಲ್ಲಿ ಹಂಡಲ್ಲಿ ನೀರಿದೆಯಾ ನೋಡೋಣ. ನೀರಿಲ್ಲ, ಖಾಲಿ ಇದೆ. ಹಾಲಿಂದ ಮೇಲ್ಗಡೆ ಹೋಗೋಣ ಈಗ ಫಸ್ಟ್ ಫ್ಲೋರ್ಗೆ. ಫಸ್ಟ್ ಫ್ಲೋರಲ್ಲಿ ಒಂದು 2 ಬೆಡ್ರೂಮ್ ಇದೆ, ತೋರಿಸ್ತೀನಿ. ಸೊ ಇಲ್ಲಿದೆಯಲ್ಲ, ಇದು ಟಾಯ್ಲೆಟ್. ಇದು ತೋರಿಸ್ತೀನಿ ನೋಡಿ. ಸ್ಟೆಪ್ಸ್ ಹತ್ತಿದಂಗೆ ಟಾಯ್ಲೆಟ್ ಸಿಗುತ್ತೆ. ಅದಾದ್ಮೇಲೆ ಇಲ್ಲಿ ಮೇಲೆ ಬಂದರೆ ಬೆಡ್ರೂಮ್ಸ್ ಇದ್ದಾವೆ. ಫಸ್ಟ್ ಬೆಡ್ರೂಮ್ ರೈಟ್ ಟರ್ನ್ ನೋಡಿ, ಇದು ಅಟ್ಯಾಚ್ಡ್ ಬೆಡ್ರೂಮು ವಿತ್ AC ಇದೆ. ಇಲ್ಲಿ ಇದು ವಾಶ್ರೂಮ್ ಹೇಳಿದ್ದಲ್ಲ, ಟಾಯ್ಲೆಟ್. ಅದು ಇಲ್ಲಿಂದ ಹಿಂಗೆ ಹೊರಗಡೆ ಹೋದರೆ ಸಿಗೋದೆ ಟೆರೆಸ್. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದು ಟೆರೆಸ್. ಇಲ್ಲಿಂದ ರೋಡ್ ಕಾಣಿಸುತ್ತೆ, ಮತ್ತು ಪಾರ್ಕಿಂಗ್ ಜಾಗ ಎಲ್ಲ ಕಾಣಿಸುತ್ತೆ. ಇದ್ರ ಪಕ್ಕದಲ್ಲೇ ಇನ್ನೊಂದು ಟೆರೆಸ್ ಇದೆ, ಅಲ್ಲಿಗೆ ಹೋಗೋದು ಹೇಗೆ ನೋಡ್ತೀನಿ. ಸೊ 2 ಬೆಡ್ರೂಮ್ ನೋಡಿದ್ವಲ್ಲ, ಇಲ್ಲಿಂದ ಹೋದ್ರೆ ಓಕೆ. ಇದು ಮೋಸ್ಟ್ಲಿ ಲಾಕ್ ಮಾಡಿದ್ದಾರೆ, ಹೋಗೋದಕ್ಕೆ ಬರಲ್ಲ. ಕೇಳ್ತೀನಿ ಬೇರೆಯವ್ರಿಗೆ ಹೇಗೆ ಹೋಗೋದು ಅಂತ. ಸೊ ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ, ಇದೊಂದು ಬೆಡ್ರೂಮ್. ಇದು ಸಹ ಅಟ್ಯಾಚ್ಡ್ ಬೆಡ್ರೂಮು. ಬಟ್ ಇಲ್ಲಿ ಫ್ಯಾನ್ ಇದೆ, AC ಇಲ್ಲ. ಇಲ್ಲಿ ಮೋಸ್ಟ್ಲಿ AC ಹಾಕಿಸ್ತಾರೆ ಲೇಟರ್ ಅನಿಸುತ್ತೆ. ನೋಡಿ ವಾರ್ಡ್ರೋಬ್ ಸಹ ಇದೆ ಇಲ್ಲಿ. ವಾರ್ಡ್ರೋಬಲ್ಲಿ ದಿಂಬು, ಪಿಲ್ಲೋ ಎಲ್ಲ ಇಟ್ಟಿದ್ದಾರೆ. ಪಿಲ್ಲೋ, ಬೆಡ್ಶೀಟು ಎಲ್ಲ. ಸೊ ಇದು ವಾಶ್ರೂಮ್ ಹೇಳಿದ್ದಾನೆ, ನಾಟ್ ವಾಶ್ರೂಮ್. ಇದು ರೆಡಿ ಆಗೋದಕ್ಕೆ ರೂಮ್ ಇರೋದು, ಸ್ನಾನ ಮಾಡಿ ಆದಮೇಲೆ. ಇಲ್ಲಿ ಹೊರಗಡೆ ಹೋದರೆ ಇದು ಬಾತ್ರೂಮು, ಟಾಯ್ಲೆಟು. ಓಕೆನಾ? ಸೊ ಈಗ ನಾವು 2 ಬೆಡ್ರೂಮ್ ನೋಡಿದ್ವಿ, 3 ಮತ್ತು 4, 5 ನೋಡೋಣ. ಸೊ ಈ ಬೆಡ್ರೂಮ್ ನೋಡಿದ್ರಲ್ಲ, ಇದ್ರ ಪಕ್ಕನೇ ಇನ್ನೊಂದು ಬೆಡ್ರೂಮ್ ಇದೆ. ಇಲ್ಲಿದೆಯಲ್ಲ, ಈ ಸ್ಟೇರ್ ಕೇಸ್ ಹತ್ಕೊಂಡ್ಬಂದ್ವಿ ನಾವು. ಇದ್ರ ಪಕ್ಕನೇ ಒಂದು ಬೆಡ್ರೂಮ್ ಇದೆ. ಇಲ್ಲಿ ಒಳಗಡೆ ಹೋದರೆ ನೋಡಿ, ಇದೊಂದು ದೊಡ್ಡ ಬೆಡ್ರೂಮು ವಿತ್ ವಾರ್ಡ್ರೋಬ್ ಬರುತ್ತೆ, ಅಟ್ಯಾಚ್ಡ್ ಟಾಯ್ಲೆಟ್ ಬರುತ್ತೆ. ಎಲ್ಲ ಕಿಂಗ್ ಸೈಜ್ ಬೆಡ್ಗಳಿದ್ದಾವೆ. ಒಳಗಡೆ ಹೋದರೆ ಇನ್ನೊಂದು ಬೆಡ್ರೂಮ್ ಸಿಗುತ್ತೆ ನೋಡಿ, ಚಿಕ್ಕದಾಗಿ. ನೋಡಿ ಇದು ಚಿಕ್ಕ ಬೆಡ್ರೂಮ್, ಇದು ಸಿಂಗಲ್ ಬೆಡ್ ಇದು. ಸೊ ಎಷ್ಟಾಯ್ತು ಇದಾಗ? 1, 2, ಕೆಳಗಡೆ ಒಂದು 3, ಮೇಲ್ಗಡೆ ಇನ್ನೊಂದು ತೋರಿಸಿದ್ರೆ ಅಲ್ಲಿ 4 ಆಯಿತು. ಸೊ ನಾನು ಯೂಸ್ ಮಾಡೋದು ಈ ಬೆಡ್ರೂಮ್ ವಿತ್ AC ಇರೋದು ಆ್ಯಂಡ್ ಫ್ಯಾನು. ನೋಡೋಣ ನೈಟ್ ಹೇಗಿರುತ್ತೆ ಸ್ಟೇ ಅಂತ. ಬೆಡ್ ಹೇಗಿದೆ ನೋಡೋಣ. ಬೆಡ್ ಸಖತ್ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಒಳ್ಳೆ ನಿದ್ದೆ ಬರುತ್ತೆ ಅನಿಸುತ್ತೆ. ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು. ಓಕೆ, ನೋಡೋಣ ಹೇಗಿರುತ್ತೆ ಸ್ಟೇ ಅಂತ. ಸೊ ಟೋಟಲ್ 5 ಬೆಡ್ರೂಮ್ ಇದೆ ಈ ಮನೆಯಲ್ಲಿ. AC ರಿಮೋಟ್ ಇಲ್ಲಿದೆ. ಸೊ ಈ ರೂಮ್ನೆಲ್ಲ ನೋಡಿದ್ರಲ್ಲ, ಇದು ಹಾಲ್ ನಿಮಗೆ ತೋರಿಸಿದ್ದೆ ಇಲ್ಲಿರೋದು. ಇದು ಮೇಲ್ಗಡೆ ಇದಕ್ಕೆ ಹೋಗೋದಕ್ಕೆ, ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ. ಮೇಲೊಂದು 3 ರೂಮ್ ಇದ್ದಾವೆ. ಗ್ರೌಂಡ್ ಫ್ಲೋರಲ್ಲೇ ಇನ್ನೊಂದು ಬೆಡ್ರೂಮ್ ಇದೆ, ಹಾಲ್ಗೆ ಅಟ್ಯಾಚ್ಡ್. ಇಲ್ಲಿದೆ ನೋಡಿ, ಇದು ಸಹ ಮಾಸ್ಟರ್ ಬೆಡ್ರೂಮು ವಿತ್ AC ಇದೆ. ಇದು ಅಟ್ಯಾಚ್ಡ್ ಬಾತ್ರೂಮು. ನಿಮಗೆ ವಾರ್ಡ್ರೋಬ್ ಆ ಕಡೆ ಈ ಕಡೆ ಸೈಡ್ ಟೇಬಲ್ಸ್ 2 ಸಿಗುತ್ತೆ. ಸೊ ಇಲ್ಲೊಂದು ಜಾಗ ಇದೆ, ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ, ನೋಡ್ಬೇಕು. ಲಾಕ್ ಆಗಿದೆ. ಸೊ ಓವರ್ ಆಲ್ ಈ ಮನೆಗೆ ಒಂದು 2 ಫ್ಯಾಮಿಲಿ ಬಂದರೆ ಅಥವಾ 3 ಫ್ಯಾಮಿಲಿ ಬಂದರೆ
ಆರಾಮಾಗಿ ವೆಕೇಷನ್ನ ಸ್ಟೇ ಮಾಡ್ಬೋದು. ಆಮೇಲೆ ಒಂದು 3-4 ಜನ ಮಕ್ಕಳಿದ್ರೂ ಆರಾಮಾಗಿ ಸ್ಟೇ ಮಾಡ್ಬೋದು. ಅದಾದಮೇಲೆ ಫಾರ್ ಎಕ್ಸಾಂಪಲ್ ನೀವು ಒಂದು 5-6 ಜನ ಫ್ರೆಂಡ್ಸ್ ಬರ್ತೀರಾ ಅಂದ್ರೂ ಆರಾಮಾಗಿ ಬಂದು ಸ್ಟೇ ಮಾಡ್ಕೊಂಡು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೀವು ಕುಕ್ ಮಾಡ್ಕೊತೀನಿ ಹೊರಗಡೆ ಊಟ ಮಾಡಲ್ಲ ಅಂದರೆ ಅದು ಕಿಚನ್ನು ಇದೆ, ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇದೆ ಅಲ್ಲಿ ನೋಡಿ. ಕಿಚನ್ ತೋರಿಸಿದ್ದೀನಿ ಆಲ್ರೆಡಿ ನಮಗೆ. ಸೊ ಇದು ಡೈನಿಂಗ್ ಟೇಬಲ್. ಇಲ್ಲ ಎಷ್ಟು ಜನ 4-6 ಜನ ಆರಾಮಾಗಿ ಊಟ ಮಾಡ್ಬೋದು, ಟೇಬಲ್ ಇದೆ. ಇಲ್ಲ ನೀವು ಸ್ವಿಗ್ಗಿ ಝೊಮ್ಯಾಟೋಯಿಂದ ಆರ್ಡರ್ ಮಾಡಿಕೊಂಡು ನಾನು ಕುಕ್ ಮಾಡ್ಕೊಳ್ಳಲ್ಲ, ನಂಗೆ ಟೈಮ್ ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಸ್ವಿಗ್ಗಿ ಝೊಮ್ಯಾಟೊ ಸಹ ಇದೆ. ಯಾಕಂದರೆ ಇದು ಉಡುಪಿ ಸಿಟಿಯಲ್ಲೇ ಇರೋದ್ರಿಂದ ಸ್ವಿಗ್ಗಿ ಝೊಮ್ಯಾಟೊ ಅಂತಲೂ ಆರ್ಡರ್ ಮಾಡಿಕೊಂಡು ಯು ಕ್ಯಾನ್ ಈಟ್, ಯು ಕ್ಯಾನ್ ಸ್ಪೆಂಡ್ ಅ ಟೈಮ್. ಇದು ಆ್ಯಕ್ಚುಲಿ ದೇವ್ರ ಮನೆ ಇದೆ. ಸೊ ನೋಡಿ, ನಮ್ಮದು ಸ್ಟೇ ಇವತ್ತಿಗೆ ಇಲ್ಲಿ ಮುಗೀತು ಈ ಮನೆಯಲ್ಲಿ. ಚೆನ್ನಾಗಿದೆ ಮನೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಲೈಕ್ ಆಯ್ತು ನನಗೆ. ಸೊ ನೋಡಿ, ಇದು 1973 ಕಟ್ಸಿರೋದು. ಸೊ ಆಲ್ಮೋಸ್ಟ್ 25 ಇಯರ್ಸ್ ಓಲ್ಡ್ ಮನೆ ಇದು. 25 ಇಲ್ಲ 50 ಇಯರ್ಸ್ ಓಲ್ಡ್ ಮನೆ. ಬಟ್ ಇದನ್ನ ಬೈ ಮಾಡಿಬಿಟ್ಟು ನೀಟಾಗಿ ರೀಸೆಂಟಾಗಿ ಎಲ್ಲ ರೆನೋವೇಷನ್ ಮಾಡಿದ್ದಾರೆ. ಸೊ ಇಲ್ಲಿ ದೃಷ್ಟಿ ಬೊಂಬೆ ಉಲ್ಟಾ ಆಗುತ್ತದೆ, ಸರಿ ಮಾಡಬೇಕು. ಅದೊಂದು 7 ರಿವ್ಯೂ ಓನರ್ದು.